ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹಾರೈಸ್ತಾ, ಈ ದಿನ ನಾನು ಬೆಳಗ್ಗೆ ತಿಂಡಿಗೆ ಮಶ್ರೂಮ್ ಮಸಾಲ ಗ್ರೇವಿ ಮಾಡಿದ್ದೆ, ಅಥವಾ ಮಾಡ್ತಾಯಿದ್ದೀನಿ ಈಗ. ಸೊ ಅದನ್ನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು ಮಶ್ರೂಮ್ ಮಸಾಲ ಗ್ರೇವಿಗೆ ನಾನು ಏನೇನು ಪದಾರ್ಥಗಳನ್ನ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು 200 ಗ್ರಾಮ್ನಷ್ಟು ಮಶ್ರೂಮನ್ನು ನೀಟಾಗಿ ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 3 ದಪ್ಪ ಸೈಜ್ನ ಈರುಳ್ಳಿಯನ್ನು ಈ ರೀತಿ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 4 ಮೀಡಿಯಮ್ ಸೈಜ್ ಟೊಮೆಟೊಗಳನ್ನು ತೊಳೆದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೋಸ್ಕರ ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬಾದಾಮಿ ಮತ್ತು ಗೋಡಂಬಿ, ಒಂದು 10 ಬಾದಾಮಿ, ಒಂದು 6-7 ಗೋಡಂಬಿಗಳನ್ನು ಈ ರೀತಿಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಬಂದರೆ 2 ಏಲಕ್ಕಿ, ಸ್ವಲ್ಪ ಚಕ್ಕೆ ಲವಂಗ, ಗರಂ ಮಸಾಲ, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಇಷ್ಟು ಮಸಾಲೆಗಳನ್ನು ನಾನು ತೊಗೊಂಡಿದ್ದೀನಿ. ಮತ್ತು ಈ ಒಂದು ನಾನು ಮಾಡ್ತಾ ಇರೋಂಥ ಈ ಮಶ್ರೂಮ್ ಮಸಾಲದ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ತುಪ್ಪವನ್ನು ಹುರ್ಕೊಳ್ಳೋದಕ್ಕೆ, ಇವಾಗೇನು ನಾವೆಲ್ಲ ಫ್ರೈ ಮಾಡ್ಕೊಳ್ತೀವಿ, ಆ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಸ್ಪೂನು ಬಳಸ್ಕೊಂಡು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೇಗ್ರೆನ್ಸು, ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದನ್ನೆಲ್ಲ ಹೊಂದಿಸಿ ಇಟ್ಟ ನಂತರನೂ ಕೂಡ ಒಂದು 2 ಸ್ಪೂನ್ ತುಪ್ಪ ಹಾಕೋದ್ರಿಂದ ಒಂದು ನಮಗೇನು ಫುಡ್ ರೆಡಿ ಮಾಡ್ತೀವಿ ಅಥವಾ ಗ್ರೇವಿ ರೆಡಿ ಆಗುತ್ತೆ, ಅದು ತುಂಬ ಚೆನ್ನಾಗಾಗುತ್ತೆ. ಈ ಗೋಡಂಬಿ ಮತ್ತು ಬಾದಾಮಿಯನ್ನು ರುಬ್ಕೋಬೇಕಾದ್ರೆ ಹಾಕೋದ್ರಿಂದ ಆ ಒಂದು ಗ್ರೇವಿಯಲ್ಲಿ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಒಂದು ರೀತಿ ತಿಕ್ಕಾಗಿ, ಮತ್ತು ಅಷ್ಟೇ ಟೇಸ್ಟನ್ನು ಕೂಡ ಕೊಡುತ್ತೆ. ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ನಾನು ಇವತ್ತು ಒಂದು ಮಶ್ರೂಮ್ ಮಸಾಲ ಗ್ರೇವಿಯನ್ನು ರೆಡಿ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ. ಅದು ಮುಂದಕ್ಕೆ ಏನೇನು ಮಾಡ್ತೀನಿ ಅಂತ ಹೇಳಿ ಈಗ ಅದನ್ನೆಲ್ಲ ಒಗ್ಗರಣೆ ಹುರ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡೋಣ. ಬಾಣಲೆ ಕಾದಿರುವಂತಹ ಬಾಣಲೆಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋಬೇಕು. ತುಪ್ಪ ಎಲ್ಲ ಬಳಸೋದ್ರಿಂದ ಜಾಸ್ತಿ ಕೊಲೆಸ್ಟ್ರಾಲ್ ಅಲ್ವಾ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ಆ್ಯಕ್ಚುಲಿ ನಾವು ಎಣ್ಣೆಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಹೊರತು ತುಪ್ಪವನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಬದಲಾಗಿ ತುಂಬ ಒಳ್ಳೆಯದೇ ಆಗುತ್ತೆ. ಈ ರೀತಿಯಲ್ಲಿ ಎಣ್ಣೆ ಅಥವಾ ತುಪ್ಪ ಚೆನ್ನಾಗಿ ಕಾದ ನಂತರ, ಇಲ್ಲ ನಮ್ಮಲ್ಲಿ ತುಪ್ಪ ಇಲ್ಲೇ ಇಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಕಾದಿರುವಂತಹ ಎಣ್ಣೆಗೆ ಅಥವಾ ತುಪ್ಪಕ್ಕೆ ಈ ರೀತಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಏಲಕ್ಕಿ ಕಾಯಿಗಳನ್ನ ಹಾಕ್ರಿ, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಮತ್ತು ಅದೇ ರೀತಿಯಲ್ಲಿ ಚಕ್ಕೆ ಮತ್ತು ಲವಂಗವನ್ನು ಹಾಕ್ಕೋಬೇಕು. ಎರಡೂ ಕೂಡ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆದರೆ ಒಳ್ಳೆ ಘಮ ಬರುತ್ತೆ. ಮಸಾಲೆಗೆ, ಒಂದು ಗ್ರೇವಿಗೆ ಒಳ್ಳೆ ಸ್ಮೆಲ್ಲು ಮತ್ತು ಟೇಸ್ಟ್ ಎಲ್ಲನೂ ಕೊಡುತ್ತೆ. ಈ ರೀತಿ ತುಪ್ಪದಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಚಕ್ಕೆ ಲವಂಗ ಮತ್ತು ಏಲಕ್ಕಿಯನ್ನು ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುತ್ತೆ. ನೀವು ಬೇಕಾದ್ರೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲ್ನ ಒಂದು ಗ್ರೇವಿನೇ ರೆಡಿ ಆಗುತ್ತೆ. ಅದು ಚೆನ್ನಾಗಿ ಸ್ವಲ್ಪ ಒಂದು ಸ್ಮೆಲ್ಲನ್ನು ಬಿಡೋ ತನಕ ಅದ್ರಲ್ಲಿ ಬಿಡಬೇಕಾಗತ್ತೆ. ನಾವು ಫಾಸ್ಟಾಗಿ ಅದನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟಾಗ ಅದರದ್ದು ಒಂದು ಎಣ್ಣೆಗೆ ಬಿಟ್ಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ಒಂದು 2 ನಿಮಿಷ ಅದ್ರಲ್ಲಿ ಬಿಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ನೆಕ್ಸ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ,
ಇವೆರಡೂ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಂಡ್ರೆ ಒಳ್ಳೆಯದು. ಮತ್ತು ಶುಂಠಿ ಇಟ್ಕೊಂಡಿದ್ವಲ್ಲ, ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ. ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಾಗ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಈಗ ಟೊಮೆಟೊ ಈರುಳ್ಳಿ ಎಲ್ಲನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲೇ ಸ್ವಲ್ಪ ಅಡುಗೆ ಅರಿಶಿಣವನ್ನು ಸೇರಿಸ್ಕೊಳ್ಳೋಣ. ಅಡುಗೆ ಅರಿಶಿಣ ಆದಷ್ಟು ಹೆಚ್ಚು ನಾವು ಅಡುಗೆಗಳಲ್ಲಿ ಬಳಸ್ಕೊಳ್ಳೋದು ಒಳ್ಳೆಯದು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಆ್ಯಂಟಿಸೆಪ್ಟಿಕ್ ಗುಣವನ್ನು ಹೊಂದಿರೋದ್ರಿಂದ ನಮ್ಮ ಕರುಳಿನಲ್ಲಿ ಉತ್ತಮವಾದ ರೀತಿಯಲ್ಲಿ ಏನಾದರೂ ಬೇಡದಿರುವಂತಹ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ಅದನ್ನು ನಾಶ ಮಾಡಿ ನಮ್ಮ ಹೊಟ್ಟೆ ಆರೋಗ್ಯವನ್ನು ಕಾಪಾಡೋದಕ್ಕೆ ಅರಿಶಿಣ ತುಂಬ ಒಳ್ಳೆಯದು. ಆದರೆ ಒಳ್ಳೆ ಗುಣಮಟ್ಟದ ಅರಿಶಿಣವನ್ನು ಬಳಸೋದು ತುಂಬ ಮುಖ್ಯ. ಅರಿಶಿಣದ ಒಂದು ಹಸಿ ವಾಸನೆ ಕೂಡ ಹೋಗೋ ತನಕ ಈ ರೀತಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಏನು ನಾವು ಫ್ರೈ ಹಾಕ್ಕೊಂಡಿದ್ವಿ ಅದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಸಾಫ್ಟಾಗಿ ಬೆಂದಿದೆ. ಈಗ ಸ್ವಲ್ಪ ಹೊತ್ತು ಇದನ್ನು ಆರೋದಕ್ಕೆ ಬಿಡಬೇಕು. ಯಾಕೆಂದರೆ ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕೋದಕ್ಕಾಗಲ್ವಲ್ಲ, ಹಾಕಬಾರ್ದು. ಹಾಗಾಗಿ ಸ್ವಲ್ಪ ಆರೋದಕ್ಕೆ ಬಿಡೋಣ. ಆರಿದ್ಮೇಲೆ ಇದನ್ನು ಒಂದು ಫೈನ್ ಪೇಸ್ಟಾಗಿ ರುಬ್ಕೊಂಡು ನಂತರ ಅದನ್ನು ಮತ್ತೆ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಅದನ್ನು ಕೂಡಿಸ್ಕೊಳ್ಳೋದು ಅಂತ ಹೇಳಿ ನೆಕ್ಸ್ಟು ನೋಡ್ತಾ ಹೋಗೋಣ. ಏನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲನೂ ಕೂಡ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನೆನೆಸಿಟ್ಕೊಂಡಿರುವಂತಹ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಇದಕ್ಕೆ ಹಾಕ್ಕೊಂಡು, ಇನ್ನು ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ. ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿರೋದ್ರಿಂದ ಮತ್ತು ಇದು ನೆನೆಸಿರೋಂತಹ ಬಾದಾಮಿ ಗೋಡಂಬಿನೂ ಕೂಡ ನೆನೆಸಿರೋಂತಹ ನೀರನ್ನ ಹಾಕ್ಕೊಂಡಿರೋದ್ರಿಂದ ಇನ್ನು ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ. ಇದನ್ನೇ ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಮಸಾಲೆಯನ್ನೆಲ್ಲ ನೀಟಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದಾಗಿದೆ. ಈಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಫಸ್ಟು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕ್ಕೋಬೇಕು. ಏನು ನಾನು ಮಶ್ರೂಮ್ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ, ಮಸಾಲ ಮಾಡ್ತಾಯಿದ್ದೀನಿ. ಯಾರು ಮಶ್ರೂಮನ್ನು ಬಳಸೋದಿಲ್ಲ ಅವರು ಇದೇ ಮಶ್ರೂಮ್ ಜಾಗದಲ್ಲಿ ಪನ್ನೀರನ್ನು ಬಳಕೆ ಮಾಡ್ಕೋಬೋದು. ಇದೇ ಸೇಮ್ ಮಸಾಲ ಇರುತ್ತೆ, ಮಾಡೋ ಪ್ರೊಸೀಜರ್ ಕೂಡ ಇದೇ ಸೇಮ್ ಇರುತ್ತೆ. ಆದರೆ ಏನು ಮಶ್ರೂಮ್ ಜಾಗದಲ್ಲಿ ಅಥವಾ ಮಶ್ರೂಮ್ ಬದಲಾಗಿ ಪನ್ನೀರ್ ಸ್ಲೈಸ್ಗಳನ್ನ ಹಾಕ್ಕೊಂಡು ಪನ್ನೀರ್ ಮಸಾಲ ಕೂಡ ಮಾಡ್ಕೋಬೋದು. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಈರುಳ್ಳಿ ಬೇಯ್ತಾ ಇರುವಂತಹ ಈ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಖಾರದ ಪುಡಿಯನ್ನು ಖಾರದ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಗ್ರೇವಿಗೆ. ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬಣ್ಣ ಬಿಟ್ಕೊಳ್ಳುತ್ತೆ.
ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತಂದಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಏನು ಮಶ್ರೂಮನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚು ನೀರು ಹಾಕೋಬಾರ್ದು, ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ತುಂಬ ನೀರು ಹಾಕೊಂಡ್ಬಿಟ್ರೆ ನೀರು ಥರ ಆಗೋಗ್ಬಿಡುತ್ತೆ. ಮತ್ತು ನಾವು ಈಗ ಏನು ಮಶ್ರೂಮ್ ಹಾಕ್ಕೊಂಡಿದ್ದೀವಿ, ಆ ಮಶ್ರೂಮ್ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ತುಂಬ ನೀರನ್ನ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಅದು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಲಿರೋ ರೀತಿಯಲ್ಲಿ ನೋಡ್ಕೋಬೇಕು. ನಾನಿವಾಗ ಇದು ನಿಮಗೆ ತಿಕ್ಕಾಗಿ ಅನ್ನಿಸ್ತಾ ಇರ್ಬೋದು, ಆದರೆ ಈಗ ಬೇಯ್ತಾ ಏನಾಗುತ್ತೆ, ಸ್ವಲ್ಪ ಮಶ್ರೂಮಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಇನ್ನು ಸ್ವಲ್ಪ ತೆಳ್ಳಗಾಗುತ್ತೆ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ. ಅದಕ್ಕೆ ಮೊದಲು ನೋಡಿ ಏನು ಧನಿಯಾ ಪುಡಿ ಇಟ್ಕೊಂಡಿದ್ದೆ, ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಮತ್ತು ಗರಂ ಮಸಾಲ ಮಿಸ್ ಮಾಡೋ ಹಾಗಿಲ್ಲ, ಮಿಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅಲ್ಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಏನು ನಾವು ಹುರ್ಕೊಳ್ತಿದ್ವಲ್ಲ, ಫ್ರೈ ಮಾಡ್ಕೊಂಡ್ವಲ್ಲ, ಆ ಹಂತದಲ್ಲೇ ಟೊಮೆಟೊ ಬೇಯಲಿ ಅಂತ ಹೇಳಿ ಸಾಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ನೀವೇನಾದ್ರೂ ನಾವು ಉಪ್ಪು ಹಾಕಿಲ್ಲ ಅಂದ್ಕೊಂಡೆ ಉಪ್ಪು ಹಾಕ್ಬಿಟ್ರಿ ಅಂದರೆ ತುಂಬ ಉಪ್ಪು ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಒಂದ್ಸರಿ ಟೇಸ್ಟ್ ನೋಡಿ ಚೆಕ್ ಮಾಡಿ ಇನ್ನೆಷ್ಟು ಅವಶ್ಯಕತೆ ಇದೆ ಅನಿಸುತ್ತೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಅವಾಗಲೇ ನಾನು ಮಾಡ್ಕೊಂಡಾಗ ಎಷ್ಟು ತಿಕ್ಕಾಗಿದೆ ಅಂತ ಅನ್ನಿಸ್ತಾ ಇತ್ತು, ಆದರೆ ಈಗ ನೋಡಿ ಆ ಮಶ್ರೂಮಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಗ್ರೇವಿ ಇಷ್ಟು ಈ ಥರ ಸ್ವಲ್ಪ ತೆಳ್ಳಗಾಗಿದೆ. ಓಕೆ, ಏನು ತೊಂದರೆ ಇಲ್ಲ ಅಂತಂದರೆ ಏನೂ ಸಮಸ್ಯೆ ಇಲ್ಲ, ಚಪಾತಿ ಬಳಸ್ಕೊಳ್ಳೋದು. ಇಲ್ಲ ನನಗೆ ಸ್ವಲ್ಪ ತುಂಬ ತಿಕ್ಕಾಗಿಯೇ ಇರಬೇಕು ಅಂತಂದರೆ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡು ತಿರುಗಿಸಿದಾಗ ತುಂಬ ಒಳ್ಳೆ ತಿಕ್ನೆಸ್ ಬರುತ್ತೆ. ಮತ್ತು ನಮ್ಮ ಕೊನೆ ಮತ್ತು ಫೈನಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ತುಪ್ಪ. ಇದನ್ನು 1 ಸ್ಪೂನಷ್ಟು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ನ ಅದೇನು ಮಶ್ರೂಮ್ ಮಸಾಲ ಗ್ರೇವಿ ರೆಡಿ ಆಗುತ್ತೆ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ತೊಗೊಳ್ಬೋದು, ಮತ್ತು ಅನ್ನದ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಇದನ್ನು ನಾನು ಚಪಾತಿ ಜೊತೆಗೆ ಈ ಒಂದು ಮಶ್ರೂಮ್ ಮಸಾಲ ಗ್ರೇವಿಯನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ಕನ್ನಡ ಚಾನಲ್. ಈಗ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡಿದ್ನಲ್ಲ ನೋಡಿ, ಮತ್ತು ಇದು ಏನು ಮರಗೆಣಸಿನ ಪಲ್ಯ ಕೂಡ ಮಾಡಿದ್ದೆ. ಎಲ್ಲನೂ ಕೂಡ ನಮ್ಮ ಅತ್ತೆಯವರು ಕೊಟ್ಟಿದ್ದೀನಿ ಟೇಸ್ಟ್ ಮಾಡಿ ಹೇಳಿ ಅಂತ. ಅವರು ಈಗ ರಿವ್ಯೂ ಕೊಡ್ತಾರೆ. ಅಮ್ಮ ತಿಂದ್ಬಿಟ್ಟು ಹೇಳಿ ಹೇಗಿದೆ ರುಚಿ ಅಂತ. ಪಲ್ಯ ಹೇಗಿದೆ? ತುಂಬ ರುಚಿಯಾಗಿದೆ, ತುಂಬ ಟೇಸ್ಟ್ ಆಗಿದೆ. ಗ್ರೇವಿ ಚೆನ್ನಾಗಿದೆಯಾ? ಗ್ರೇವಿನೂ ನೋಡಿ ಹೇಳಿ. ಹಾಂ, ಇದು ಮರಗೆಣಸಿನ ಪಲ್ಯ ತಿಂದಿದ್ದು.
ಇದು ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ? ಉಪ್ಪೇನು ಜಾಸ್ತಿ ಆಗಿಲ್ಲ? ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆಯಾ? ಟೇಸ್ಟಿ ಆಗಿದೆ. ಚೆನ್ನಾಗಿದೆಯಾ? ಥ್ಯಾಂಕ್ಸ್ ಅಮ್ಮ. ಘಮನೂ ಚೆನ್ನಾಗಿದೆ ಅಲ್ವಾ? ಸ್ಮೆಲ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಗಮ್ಮತ್ತ ವಾಸನೆ ಬರ್ತದೆ, ಹಾಂ, ಗೊಜ್ಜು. ಹೌದ್ರಾ? ಥ್ಯಾಂಕ್ ಯು ಅಮ್ಮ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ. ಇವತ್ತು ನಾನೊಂದು ಗೃಹ ಪ್ರವೇಶಕ್ಕೆ ಹೊರಟಿದ್ದೀನಿ. ಈಗ ಸಮಯ ಸುಮಾರು 7:45 ಆಗಿದೆ. ಅದಕ್ಕೋಸ್ಕರ ಈಗ ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಹೊರಟಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಗೃಹ ಪ್ರವೇಶ. ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಸಿದ್ಧ ಆಗಿದ್ದೀನಿ. ಒಂದು ರೆಡ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಮತ್ತು ಈ ರೀತಿ ಜ್ಯುವೆಲ್ರಿನೆಲ್ಲ ಹಾಕ್ಕೊಂಡು ನಾನು ರೆಡಿಯಾಗಿದ್ದೀನಿ. ಮತ್ತು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಮತ್ತು ಇವತ್ತು ನಾನು ಶಾಲೆಗೆ ರಜೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಫುಲ್ ಫ್ರೀಯಾಗಿ ಆರಾಮಾಗಿ ಗೃಹ ನನ್ನ ದಿನ ಹೀಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯಮಾಡಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ ಫ್ರೆಂಡ್ಸ್? ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಭೇಟಿ ಮಾಡೋಣ. ಬಾಯ್.